ಬದುಕಿರೋ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡಿ ಖಾತೆ ವರ್ಗಾವಣೆ ಮಾಡಲು ಶಾಮೀಲಾಗಿರುವವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ರೈತ ಸಂಘ ಜಿಲ್ಲಾಧ್ಯಕ್ಷ ಗುರುಶಾಂತಪ್ಪ ಒತ್ತಾಯಿಸಿದರು. ಕಡೂರು ತಾಲೂಕು ಹೋಬಳಿ ಗುಂಡಸಾಗರ ಗ್ರಾಮಕ್ಕೆ ಸಂಬಂಧಪಟ್ಟಿದೆ. ಬದುಕಿರುವ ವ್ಯಕ್ತಿಗೆ ಸತ್ತಿದರೆ ಅಂಥೇಳಿ ಡೆತ್ ಸರ್ಟಿಫಿಕೇಟ್ ಮಾಡಿ ಅವರ ವಂಶಸ್ಥರು ಆಸ್ತಿನ ವರ್ಗಾವಣೆ ಮಾಡತಕ್ಕಂಥ ಒಂದು ವಿಚಾರನ ನಾವು ಮಾತಾಡ್ತಾ ಇದ್ದೀವಿ. ಏನಾಗಿದೆ ಅಂದರೆ ಸಕರಾಪಟ್ಟಣ ಹೋಬಳಿ ರಾಜಸ್ವ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಈ ಅಕ್ರಮವಾಗಿ ಯಾರ್ಯಾರು ಖಾತೆ ಮಾಡಿಸ್ಕೊಂಡಿದ್ದಾರೆ ಅವರುಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಮೂಲ ವಾರಸುದಾರ ಹೆಸರಿಗೆ ಖಾತೆನ ಬದಲಾವಣೆ ಮಾಡಿಕೊಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ವಿಚಾರ ಏನಪ್ಪ ಅಂದರೆ ಗುಂಡಸಾಗರ ಸರ್ವೆ ಇದು ಏನು ಗ್ರಾಮದಲ್ಲಿ ಬಸವಣ್ಣ ಬಿನ್ ಸಂಡ್ರಂಗಪ್ಪ ಅಂತ ಇತ್ತು. ಅಂದರೆ ಅವ್ರಿಗೆ ಪಾವತಿ ಆಗಿದ್ದಾರೆ. ಇವರಿಗೆ 3 ಜನ ಗಂಡು ಮಕ್ಕಳು. ಮೊದಲನೇರು ಶಿವನಂಜಪ್ಪ, ಎರಡನೇರು ಗುಂಡಯ್ಯ, ಮೂರನೇರು ರಾಮೇಗೌಡ. ಇದರಲ್ಲಿ ಮೊದಲನೇ ಶಿವನಂಜಯ್ಯ ಮತ್ತು ಪಾರ್ವತಮ್ಮ ಇವರಿಗೆ ಮಕ್ಕಳಿರೋದಿಲ್ಲ. ರಾಮೇಗೌಡ ಮತ್ತು ಗಂಗಮ್ಮ ಇವರಿಗೆ 4 ಜನ ಹೆಣ್ಣು ಮಕ್ಕಳು, ಒಬ್ಬನೇ ಗಂಡು ಮಗ. ಅಂದರೆ ಮಹಾಲಿಂಗಮ್ಮ, ಸಂಪತ್ಕುಮಾರ್, ಚಂದ್ರಮ್ಮ, ದೇವೀರಮ್ಮ, ಲಲಿತ. ಹಾಗೆಯೇ ಗುಂಡಯ್ಯನವರಿಗೆ 5 ಜನ ಮಕ್ಕಳ ಪೈಕಿ ಒಬ್ಬಳು ಮಕ್ಕಳು, ರಂಗಸ್ವಾಮಿ, ಈರಪ್ಪ, ತಿಮ್ಮೇಗೌಡ, ರತ್ನಮ್ಮ, ಮಲ್ಲೇಗೌಡ. ಈ ಒಟ್ಟು ಕುಟುಂಬಕ್ಕೆ ಗುಂಡಸಾಗರ, ಅಂಬೇನಹಳ್ಳಿ, ಕಬ್ಬಳಿ 3 ಗ್ರಾಮದಲ್ಲಿ ಒಟ್ಟು 12 ಎಕರೆಗಿಂತ ಜಾಸ್ತಿ ಜಮೀನಿತ್ತು. ಇದು ಜಂಟಿ ಒಟ್ಟು ಕುಟುಂಬದ ಆಸ್ತಿ. ಇದಲ್ಲದೆ ರಾಮೇಗೌಡ ಹೆಸರಿಗೆ ದರ್ಖಾಸ್ತಲ್ಲಿ 3 ಎಕರೆ ಜಮೀನಿತ್ತು. ಇದರಲ್ಲಿ ಗುಂಡಯ್ಯನ ಮಗ ಈರಪ್ಪನ ಧರ್ಮಪತ್ನಿ ಹೇಮಾವತಿಯವರು ವಂಶವೃಕ್ಷ ಮಾಡಿಸುವಾಗ ರಾಮೇಗೌಡ ಮತ್ತು ಗಂಗಮ್ಮ ಇವರಿಗೆ ಮಕ್ಕಳಿರೋದಿಲ್ಲ ಅಂತ ಹೇಳಿ ವಂಶವೃಕ್ಷ ಮಾಡಿಸಿದ್ದಾರೆ. ಅದಲ್ಲದೆ ಗಂಗಮ್ಮ ಇನ್ನೂ ಬದುಕಿದ್ದಾರೆ, ಜೀವಂತವಾಗಿದ್ದಾರೆ, ಗಂಗಮ್ಮ ಪಾವತಿಯಾಗಿದ್ದಾರೆ ಅಂತ ಹೇಳಿ ಮರಣ ದೃಢೀಕರಣ ಪತ್ರ ಮಾಡಿಸಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ರಾಮೇಗೌಡರ ಹಿರಿಯ ಮಗಳು ಮಾಲಿಂಗಮ್ಮ, ಇವ್ರ ಮಗ ಉಮೇಶನವರು ನಕಲಿ ದಾಖಲೆ ಸೃಷ್ಟಿ ಮಾಡಿ 3 ಎಕರೆ ರಾಮೇಗೌಡರ ದರ್ಖಾಸ್ತು ಆಸ್ತಿನ ಗಂಗಮ್ಮನವರ ಕಡೆಯಿಂದ ಮಾಲಿಂಗಮ್ಮನ ಮಗ ಉಮೇಶ್ ಇವ್ರ ಹೆಸರಿಗೆ ಖಾತೆ ಮಾಡ್ಕೊಂಡಿದ್ದಾರೆ. ದಾನಪತ್ರ ಮಾಡಿಕೊಂಡು ಖಾತೆ ಮಾಡ್ಕೊಂಡಿದ್ದಾರೆ. ಆ ದಾನಪತ್ರನು ಅಕ್ರಮ ಅಂತ ಹೇಳಿ ಏನು ಅಲ್ಲಿ ಸೈನ್ ಬಿಡಿದ್ದಾರೆ, ಸಿಗ್ನೇಚರ್ ಮಾಡಿದ್ದಾರೆ. ಅದು ನಮ್ಮ ಸೈನೇ ಅಲ್ಲ, ಅವ್ರು ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ ಮಹೇಶ್ ಮಾತನಾಡಿ, ಇಂದು ಅಧಿಕಾರಿಗಳು ಉಳ್ಳವರ ಪರವಾಗಿದ್ದು ಜನಸಾಮಾನ್ಯರು ನ್ಯಾಯಕ್ಕಾಗಿ ಪರದಾಡುವಂತಾಗಿದೆ. ಕೂಡಲೇ ಖಾತೆ ಮಾಡಿರುವ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಮಾತನಾಡಿದರು. ಹೋಬಳಿಯಲ್ಲಿ ಏನಾಗಿದೆ, ಕಡೂರು ತಾಲೂಕಲ್ಲಿ ಆಗಿರೋ ಭೂ ಹಗರಣದ ಎಲ್ಲ ಸ್ವರೂಪದಲ್ಲೂ ಕೂಡ ಈ ಜಿತೇಂದ್ರ ನಾಯಕ್ ಭಾಗಿಯಾಗಿದೆ. ಸಕರಾಪಟ್ಟಣ ಹೋಬಳಿಯಲ್ಲಿ ಅದು ಸಾಬೀತುವಾಗಿದೆ. ಜಿಲ್ಲಾಧಿಕಾರಿಯವರ ಮತ್ತು ಸರ್ಕಾರದ ಆದೇಶನೂ ಕೂಡ ಆಗಿತ್ತು. ಅಲ್ಲಿಂದನೂ ಕೂಡ ಇವರು ಮುಂದುವರ್ಕೊಂಡು ಬಂದು ಇದು ದಾಖಲೆಗಳನ್ನು ಒಂದು ಸೃಷ್ಟಿ ಮಾಡಿಕೊಂಡು ರೈತರಿಗೆ ಮೋಸ ಮಾಡ್ತಾ ಬಂದಿದ್ದಾರೆ. ಆದರೂ ಕೂಡ ಇವರು ಜಿಲ್ಲಾಡಳಿತ ಆಗಲಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜವಾಬ್ದಾರಿ ತೊಗೊಳ್ತಾ ಇಲ್ಲ. ಅಂತಂದರೆ ಕಡೂರು ತಹಸೀಲ್ದಾರ್ ಹೆಂಗಾಗಿದ್ದಾರೆ ಅಂತಂದರೆ, ಮುಂಚೆ ಇದ್ದ ಉಮೇಶ್ ಅವರು ಹಂಗೆ ಈಗಿರೋರು ಸೇಮ್ ಅದೇನೆ. ಏನಾದರೂ ಒಂದು ಕಾರಣ ರೈತರು ಕೇಳಕ್ಕೆ ಹೋಗಬೇಕು ಅಂತಂದರೆ ಅವರು ಅಲ್ಲಿ ಇದ್ದು ಕೂಡ ಇಲ್ಲ ಅನಿಸ್ಕೊಳ್ತಾನೆ. ಸುಮ್ಮನೆ ರೈತರನ್ನ ಆಲಿಸೋದು, ಇವರು ಈ ರೆವಿನ್ಯೂ ಇನ್ಸ್ಪೆಕ್ಟ್ರು, VIಗಳ ಮುಖಾಂತರ ಈ ರೀತಿ ಗೋಲ್ಮಾಲ್ ಮಾಡಿಸ್ಬಿಟ್ಟು ಎಷ್ಟು ಸತಾಯಿಸ್ತಾ ಇದ್ದಾರೆ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡೂರು ತಾಲೂಕು ಅಂತೂ ಭಾರೀ ಭ್ರಷ್ಟಾಚಾರ ನಡೀತಾ ಇದೆ.
ಇದನ್ನು ಜಿಲ್ಲಾಡಳಿತ ಗಮನ ಹರಿಸ್ಬೇಕು ಈ ಸಂದರ್ಭದಲ್ಲಿ. ತಹಸೀಲ್ದಾರ್ ಈಗ ಬಂದಿದ್ದಾರೆ ಲೇಡಿ. ಮುಂಚೆ ಉಮೇಶ್ ಅವರಿದ್ದಾಗಿಂದನೂ ಕೂಡ ಈ ಪ್ರಕರಣ ನಡೀತಿದೆ. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಕೃಷ್ಣೇಗೌಡ, ರಾಜಪ್ಪ, ಚಂದ್ರಮ್ಮ, ಲಕ್ಷ್ಮಣಪ್ಪ ಉಪಸ್ಥಿತರಿದ್ದರು.